ಖರ್ಗೆ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ ಮಾಣಿಪ್ಪಾಡಿ. ವಕ್ಫ್ ಆಸ್ತಿ ಕಬಳಿಕೆಯಲ್ಲಿ ಖರ್ಗೆ ಅವರು ಕೂಡ ಶಾಮೀಲಾಗಿದ್ದಾರೆ ಎಂದಿದ್ದಾರೆ. ಕಲಬುರಗಿಯಲ್ಲಿ ಖರ್ಗೆ ಮತ್ತು ಪಟಾಲಂ ಕಬಳಿಕೆ ಮಾಡಿದ್ದಾರೆ ಈ ವಕ್ಫ್ನ ಆಸ್ತಿ ಅಂತ ಹೇಳಿದ್ದಾರೆ. ನನ್ನ ವರದಿ ಬಂದ್ರೆ ನೀವು ಕಳ್ಳರು ಅನ್ನೋದು ಹೊರ ಬರುತ್ತೆ. ನಾನು ಉಲ್ಟಾ ಹೊಡಿತಾ ಇಲ್ಲ, ನನ್ನ ಮಾತಿಗೆ ಬದ್ಧನಾಗಿದ್ದೀನಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಅನ್ವರ್ ಮಾಣಿಪ್ಪಾಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಜೇಂದ್ರ ಆಫರ್ ನೀಡಿಲ್ಲ ಅಂತ ಹೇಳಿ ಅನ್ವರ್ ಮಾಣಿಪ್ಪಾಡಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ವಿಜೇಂದ್ರ ಸೀನಲ್ಲೇ ಇರಲಿಲ್ಲ ಅಂದಿದ್ದಾರೆ. ಇನ್ನು ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡ್ಬರೋಣ. ಆಸ್ತಿ ಕಬಳಿಕೆ ವಿಚಾರ, ಅನ್ವರ್ ಮಾಣಿಪ್ಪಾಡಿ ಅವರಿಗೆ 150 ಕೋಟಿ ರೂಪಾಯಿ ವಿಜೇಂದ್ರ ಅವರು ಆಫರ್ ನೀಡಿದ್ರು ಅನ್ನುವ ಒಂದು ವಿಚಾರ ಈಗ ಭಾರಿ ಒಂದು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ವಾದ ವಿವಾದಗಳು ನಡೀತಾ ಇದಾವೆ, ಸದನದಲ್ಲೂ ಕೂಡ ಭಾರಿ ಚರ್ಚೆ ನಡೀತಾ ಇದೆ. ಇದರ ನಡುವೆ ನಿನ್ನೆ ಅನ್ವರ್ ಮಾಣಿಪ್ಪಾಡಿ ಅವರು ಆ ಒಂದು ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಅದರ ಆಫರ್ ಅನ್ನ ವಿಜೇಂದ್ರ ನೀಡಿದ್ದಲ್ಲ, ಕಾಂಗ್ರೆಸ್ನ ಮುಖಂಡರೇ ನನಗೆ ನೀಡಿದ್ರು ಅನ್ನೋ ಒಂದು ಆರೋಪ ಮಾಡಿದ್ರು. ಆದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಅನ್ವರ್ ಮಾಣಿಪ್ಪಾಡಿ ಅವರ ಒಂದು ವಿಡಿಯೋವನ್ನ ತೋರಿಸ್ಕೊಂಡು ಅದನ್ನ ರಿಲೀಸ್ ಮಾಡಿಕೊಂಡು ಅನ್ವರ್ ಮಾಣಿಪ್ಪಾಡಿ ಅವರು ಯೂಟರ್ನ್ ಹೊಡಿತಾ ಇದ್ದಾರೆ, ಆರೋಪ ಮಾಡಿದ್ದನ್ನು ಯೂಟರ್ನ್ ಹೊಡಿತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಅನ್ವರ್ ಮಾಣಿಪ್ಪಾಡಿ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಇನ್ನೊಂದು ಕಡೆ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು, ನಿಮ್ಮ ವರದಿಯನ್ನು ನಾವು ತಿರಸ್ಕಾರ ಮಾಡ್ತೀವಿ. ತಿರಸ್ಕಾರ ಮಾಡಲೇಬೇಕು. ಅದೇ ಅವರೆಲ್ಲರೂ ಇದ್ದಾರೆ, ಅವರ ಅಪ್ಪಾಜಿ ಇದ್ದಾರೆ. ಮೊನ್ನೆ ಡೆಲ್ಲಿಯಲ್ಲಿ ನಾನು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಲಿ ಭಾಷಣ ಮಾಡಬೇಕಾದ್ರೆ ಅವರೆಲ್ಲ ಅಡ್ಡ ಬಂದಿಲ್ವಾ? ಇದ್ದಾರೆ. ದಯವಿಟ್ಟು ಹಾಕಿ. ಯಾರ್ಯಾರು ಇದ್ದಾರೆ, ಯಾರ್ಯಾರು ಗೊತ್ತಾಗುತ್ತೆ ನಿಮ್ಗೆ. ನಿಮ್ಮ ಪಕ್ಷ ನಿರ್ನಾಮವಾಗುತ್ತೆ. ಅಂದ್ರೆ ವಕ್ಫ್ ಆಸ್ತಿ ಕಬಳಿಕೆ ವಿಚಾರದಲ್ಲಿ ಖರ್ಗೆ ಅವರಿದ್ದಾರೆ, ಖಂಡಿತವಾಗಿದ್ದಾರೆ. ಅದು ಯಾಕೆ? ಏಷ್ಯಾ ಮಾಲ್ ಯಾರ್ದು ಸ್ವಾಮಿ? ಅದ್ರ ಎಷ್ಟು ಪಾಲ್ದಾರಿದ್ದಾರೆ, ಎಷ್ಟು ಬೇನಾಮಿಯಲ್ಲಿ ಅದರಲ್ಲಿ ಪಾಲ್ದಾರಿದ್ದಾರೆ. ಆ ಏಷ್ಯಾ ಗುಲ್ಬರ್ಗದಲ್ಲಿ ಇದು ಏಷ್ಯಾ ಮಾಲ್ ಹಿಂದೆ ಇರುವ ಎಷ್ಟೋ ನೂರಾರು ಫ್ಲಾಟ್ಗಳು ಯಾರ್ದು ಸ್ವಾಮಿ? ಅದು ಯಾರ್ದು? ನಿಮ್ಮ ಅಪ್ಪಾಜಿ ಇಲ್ವದರಲ್ಲಿ? ಪಾಪ ತೀರಿ ಹೋದ ಇದ್ದಿಲ್ವದರಲ್ಲಿ? ನೀವು ಹೆಸರು ಹೇಳಿ, ಅವರೆಲ್ಲ ಇದ್ದಾರೆ. ಅದು ಕಾಂಗ್ರೆಸ್ನವರ ಒಂದು ಕೋಟೆ ಗುಲ್ಬರ್ಗದಲ್ಲಿ ಇರುವುದು. ಅಂದ್ರೆ ಗುಲ್ಬರ್ಗದಲ್ಲಿಯೇ ವಕ್ಫ್ ಆಸ್ತಿ ಹೆಚ್ಚು ಕಬಳಿಕೆ ಆಗಿದ್ದು. ಇಲ್ಲಪ್ಪ, ಬೀದರ್, ಗುಲ್ಬರ್ಗ ಎಲ್ಲ ಕಡೆ ಆಗಿದೆ ಸ್ವಾಮಿ. ಬೆಂಗಳೂರು, ಅಯ್ಯೋ ಯಾಕೆ? ವಿನ್ಸರ್ ಮ್ಯಾನ್ ಹೋಟೆಲು ನಮ್ದಲ್ವೇ, ವಕ್ಫದಲ್ವೇ? ಅದನ್ನು ಗೆದ್ದು ಆ ಕೇಸ್ ಗೆದ್ದಿವೆ. ಅದರಂತ ನೀವು ಬಿಡಲಿಲ್ಲ. ಆಮೇಲೆ ಅದನ್ನು ಯಾವುದೋ ಒಂದು ಕಮಿಟಿ ಮಾಡಿದ್ರಿ, ಏನು ರಾಜ್ಯ ಪಂಚಾಯತಿ ಮಾಡುತ್ತೀರಿ, ರಾಜ್ಯ ಪಂಚಾಯತಿ ಆಗಲಿಲ್ಲ. ದಟ್ ಮೀನ್ಸ್ ಇಟ್ ಈಸ್ ದೇ ಫಿನಿಶ್ಡ್. ಅವ್ರು ಅದಕ್ಕೋಸ್ಕರ ಬೇರೆ ನಮ್ಮ ಹೋಟೆಲ್ ಇಲ್ಲ ಅಂತೇಳಿ ಅವ್ರು ಮತ್ತೊಂದು ಹೋಟೆಲ್ ಕಟ್ಟಿಕೊಂಡ್ರು. ಕಂಠೀರವ ಸ್ಟೇಡಿಯಂನಲ್ಲಿ ತಿರುವ ಒಂದು ದೊಡ್ಡ 5 ಸ್ಟಾರ್ ಹೋಟೆಲು, ಅದು ಅವರ ITC ಅವರದೇ. ಅಲ್ಲ, ಈಗ ಬಿಟ್ಟಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮಂತೂ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಒಂದು ವರದಿಯನ್ನ ತಿರಸ್ಕಾರ ಮಾಡ್ಲಿಕ್ಕೆ ಯಾಕೆ ಹೊರಟಿದ್ದಾರೆ ಕಾಂಗ್ರೆಸ್ ಅವರು? ಯಾಕಂದ್ರೆ ಆಲ್ರೆಡಿ ಬಿಜೆಪಿ ಗವರ್ಮೆಂಟ್ ಅದನ್ನು ಒಪ್ಪಿತ್ತು. ಸ್ವಾಮಿ, ತಿರಸ್ಕಾರ ಮಾಡದೆ ಅವರಿಗೆ ದಾರಿ ಇಲ್ಲ. ಹಾಗೆ ಹೇಳಬೇಕಾಗಿತ್ತು. ಅವರು ಹೇಗೆ ತೆರಿತಾ ಇರ್ತಾರೆ ಸ್ವಾಮಿ? ನಿಮ್ಮನ್ನು ಕಾನ್ಸ್ಟಿಟ್ಯೂಷನ್ ಎಂಬುದಕ್ಕೆ ಬೆಲೆ ಇಲ್ವಾ? ಹೈಕೋರ್ಟ್ ಎಂಬುದಕ್ಕೆ ಹೈಕೋರ್ಟ್ಗೆ ಬೆಲೆ ಇಲ್ವಾ? ಸುಪ್ರೀಂ ಕೋರ್ಟಿಗೆ ಬೆಲೆ ಇಲ್ವಾ? ಲೋಕಾಯುಕ್ತಕ್ಕೆ ಬೆಲೆ ಇಲ್ವಾ? ಅವರ ಅಂಗೀಕರಿಸಿದ ಒಂದು ವಿಷಯವನ್ನ ಇವ್ರು ಯಾರು ತಿರಸ್ಕಾರ ಮಾಡಲಿಕ್ಕೆ? ಇವ್ರು ತಿರಸ್ಕಾರ ಮಾಡಲೇಬೇಕು. ಅದರಲ್ಲಿ ಗೊತ್ತಾಗುತ್ತೆ ಈ ಕಾಂಗ್ರೆಸ್ ಅವರೆಲ್ಲ ಕಳ್ಳರಾಗಲಿ. ಪ್ರಿಯಾಂಕಾ, ಅರ್ಥ ಮಾಡಿಕೊಳ್ಳಿ. ನೀವು, ನಿಮ್ಮ ಅಪ್ಪಾಜಿಯ ಕೂಟ ಎಲ್ಲರೂ ಸೇರಿದ್ದೀರಿ. ನನ್ನನ್ನು ಕ್ರೋಧಿಕ ಮಾಡಬೇಡಿ, ಹಾಗೆ ಸಿಟ್ಟುವಾಗ ಮಾಡಬೇಡಿ. ನೀವು ಮರ್ಯಾದೆ ಉಂಟು ನಿಮಗೆ? ಸ್ವಲ್ಪ ಅದು ಪುರುಷತ್ವ ಇದ್ದರೆ ಆ ರಿಪೋರ್ಟನ್ನು CBIಗೆ ಕೊಡಿ. ಗೊತ್ತಾಗುತ್ತೆ ಯಾರಿದ್ದಾರೆ. ನಿಮ್ಮ ಅಪ್ಪಾಜಿ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಪ್ರಿಯಾಂಕಾ ಅವರೇ, ಹೆಚ್ಚು ಮಾತಾಡಬೇಡಿ. ನಿಮ್ಮ ಅಪ್ಪಾಜಿಯವರು ಇದ್ದಾರೆ ಏಷ್ಯಾ ಮಾಲ್ ಎಂಬ ವಿಷಯದಲ್ಲಿ. ಬೇನಾಮ್ ಹೆಸರು ನಿಮ್ಮ ಅಪ್ಪಾಜಿ ಪ್ರಾಪರ್ಟಿ ಇರುವುದರಲ್ಲಿ ಮಾತಾಡಿ. ಈಗ ಹೋಗಿ CBI ರಿಪೋರ್ಟ್ ಮಾಡಲಿ. ನೀವು ಅಷ್ಟು ಪ್ಯೂರ್ ಕ್ಲೀನ್ ಇದ್ದಿದ್ರೆ, ನಿಮ್ಗೆ ತಾಕತ್ತಿದ್ರೆ, ನಿಮ್ಗೆ ಪುರುಷತ್ವ ಇದ್ದರೆ ನಪುಂಸಕರಾಗಿ ಮಾತಾಡಬೇಡಿ, ನಪುಂಸಕರಾಗಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.